ಇದ್ಯಾ? ಬೇಡ ಅಂದ್ರೆ ನಾನು ಬಿಡಲ್ಲ, ನಾನೇ ಮಾತಾಡ್ತೀನಿ. ಕೊಡಿ. ಬೇಡ, ಪ್ಲೀಸ್ 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 ರೀ, ಫೋನ್ ತಗೋಬೇಡಿ ಪ್ಲೀಸ್ ಪ್ಲೀಸ್ ರೀ, ಪ್ಲೀಸ್. ಹಲೋ, ನಾನು ಮಾಡಿದ್ದೆ ಅವನಿಗೆ. ಯಾಕೆ ಮೋಸ ಮಾಡ್ದ ಅಥವಾ ನಾನು ಮೋಸ ಹೋದ್ನ? ಅದೇ ಹುಡುಗಿ ಫೋನ್ ಮಾಡಿದ್ದು. ಎಲ್ಲ ಯಾಕಿಷ್ಟು ತಡವಾಗಿ ಅರ್ಥ ಆಗ್ತಿದೆ. ನಾನು ಮೋಸ ಹೋಗ್ಬಿಟ್ನ? ಒಬ್ಬರಾದ್ರೂ ಹೇಳ್ಬೇಕಾಗಿತ್ತು, ಅದನ್ನೇ ಮಾಡ್ಲಿಲ್ಲ. ಮಾಡ್ದೆ. ಏನ್ ಮಾಡ್ಲಿ? ಯಾರ ಹತ್ರ ಕೇಳಲಿ? ಯಾರಿಗೆ ಹೇಳ್ಕೊಳ್ಳಿ? ನನ್ನ ಫೋನ್ ಮಾಡಬೇಡ್ರು, ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ. ನನ್ನ ಹುಡುಗಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಟೆನ್ಷನಲ್ಲಿದ್ದೀನಿ. ನನಗೆ ಬೇರೆ ಯಾವ ಯೋಚನೆ ತಲೆಗೆ ಹೋಗಲ್ಲ. ಪ್ಲೀಸ್ ಗೆಟ್ ಔಟ್. ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಬ್ಯುಸಿ ಆಗಿದ್ದಾಳ? ಮನೇಲಿ ಇರೋದಿದ್ರೆ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಒಂದ್ಸಲ ಫೋನ್ ಆನ್ಸರ್ ಮಾಡು, ತುಂಬಾ ಟೆನ್ಷನ್ ಆಗ್ತದೆ. ಪ್ಲೀಸ್. ಗಾಡಿ ಸ್ಪೀಡ್ ಆಗ್ಬಿಡ್ತಾ ಇದ್ರು. ಗಾಡಿ ಏನಾದ್ರು ಛೆ, ನಾನು ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀನಿ? ಮನೇಲಿ ಫೋನ್ ಇಟ್ಬಿಟ್ಟು ಅಡುಗೆ ಮಾಡ್ತಿರ್ಬೋದು, ಆದ್ರೆ ಫೋನ್ ಇಟ್ಕೋಬೋದಲ್ವಾ? ಅದು ಪ್ಲೀಸ್ ಅನು ಒಂದ್ಸಲ ಫೋನ್ ಆನ್ಸರ್ ಮಾಡು, ನನಗೆ ತುಂಬ ಗಾಬರಿ ಆಗ್ತದೆ. ಪ್ಲೀಸ್ ಅನು, ಪ್ಲೀಸ್. ಮುಗೀತಿನ ಕತೆ. ಒಳ್ಳೆ ಬಾಲ ಸುಟ್ಟು ಬೆಕ್ಕಿನ ಹಾಗೆ ಒದ್ದಾಡ್ತಿದೆ. ಏನೋ ಆಗ್ಬಿಟ್ಟಿದೆ. ಏನು ಅಂತ ಕೇಳ್ಬಿಡ್ಲಾ? ಲೇ ಮುಕುಂದ, ಓಲ್ಡ್ ಮ್ಯಾನ್ ಮುಕುಂದ, ಸುಮ್ಮನಿದ್ದು ಬಿಡು. ಮಗನ ಕಪಾಳಕ್ಕೆ ಬಾರಿಸಿದಾನೆ ಜಾನಕಿ ರಾಮ. ಮಧ್ಯೆ ತಲೆ ಹಾಕಿದ್ರೆ ನಿನ್ನನ್ನು ಆಚೆ ಹಾಕ್ಬಿಡ್ತಾನೆ. ಹುಷಾರು. ಮಗಳೇ, ಬಾಗಲ್ತೆಗೆಮ್ಮ. ಅಪ್ಪಂಗೆ ಹೊಟ್ಟೆ ಹಸಿತಾ ಇದೆ, ಬಾಗಿಲು ತೆಗಿ, ಊಟ ಮಾಡೋಣ. ನನ್ಗೆ ಬೇಕಾಗಿಲ್ಲ. ನಂಗೆ ಬೇಕಲ್ಲ ಮಗಳೇ. ಬೆಳಿಗ್ಗೆಯಿಂದ ರೋಡ್ ಅಲ್ದು ಸುಸ್ತಾಗಿ ಹೋಗಿದ್ದೀನಿ, ಹೊಟ್ಟೆ ಹಸಿತಾ ಇದೆ. ಬಾಗಂದ ನಿಂಗೆ ಹಸುವಾದ್ರೆ ನೀನು ಊಟ ಮಾಡ್ಕೋ, ನನಗ್ ಬೇಡ. ನಿಂಗೆ ಬೇಡ ಅಂದರೆ ನಂಗೂ ಬೇಡ. ಬರೀ ಹೊಟ್ಟೆಲ್ಲ ಮಲ್ಕೋತೀವಿ. ನಾನು ಖಾಲಿ ಹೊಟ್ಟೆಲ್ಲ ಮಲ್ಕೋತೀನಿ.
ಯಾಕೆ ಊಟ ಮಾಡಲ್ಲ? ನಿಂಗೇನ್ ಊಟ ಮಾಡಕ್ಕೆ? ಹೊಟ್ಟೆ ಹಸಿವಾದ್ರೆ ಊಟ ಮಾಡ್ಬೇಕು, ಯಾರಿಗೋಸ್ಕರ ಕಾಯ್ಬೇಕಾಗಿಲ್ಲ. ನೀನ್ ಉಪವಾಸ ಇರ್ಬೇಕಾಗಿಲ್ಲ. ನಾನೇನು ಅಷ್ಟೊಂದು ಒಳ್ಳೆಯವಳಲ್ಲ. ಮುಟ್ಬೇಡ ನನ್ನ, ನಾನ್ ಕೆಟ್ಟೋಳು. ನನ್ನ ಮಗಳು ಕೆಟ್ಟೋಳಲ್ಲ, ಯಾವತ್ತು ಕೆಟ್ಟ ಕೆಲಸ ಮಾಡಲ್ಲ. ಬಾಕಂತ ಬಾ. ಮಗಳೇ, ಒಬ್ಬ ಹುಡುಗನ ಇಷ್ಟಪಡೋದು ಪ್ರೀತಿಸು ಖಂಡಿತ ತಪ್ಪದು. ಆದರೆ ಅದಕ್ಕೆ ಮುಂಚೆ ಆ ಹುಡುಗ ಯಾರು ಏನು ಎತ್ತ ಅವನ ಪೂರ್ವಾಪರ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಮೋಸ ಮಾಡೋರು ಎಲ್ಲರೂ ಒಳ್ಳೆಯ ಥರನೇ ಕಾಣಿಸ್ತಾರಮ್ಮ. ಈಗ ನೋಡು, ಅವರಿಗೆ ಮದುವೆ ಮಾಡ್ತಾರೆ, ಅದು ಯಾರನ್ನು ಮಾಡಿದ್ರು ನಮ್ಮ ಇನ್ಸ್ಪೆಕ್ಟರ್ ತಂಗಿನ. ಈ ದೊಡ್ಡ ಕಥೆನೇ ಇಷ್ಟಮ್ಮ, ಬರೀ ಮೋಸ ದಿಮಾಗ್. ಯಾರನ್ನು ಬೇಕಾದ್ರೂ ದುಡ್ಡಲ್ಲಿ ಕೊಂಡ್ಕೊಂಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಅಂಥವ್ರ ಸವಾಸ ನನಗೆ ಬೇಡ ಕಂದ. ನಾವೆಲ್ಲ ಕಷ್ಟಪಟ್ಟು ದುಡ್ದು ಬದುಕೋರು, ನಮ್ಮ ಲೆವೆಲ್ ಅವರೇ ನಮಗೆ ನಮ್ಗೆ ಎಟಕದೇ ಇರೋದಕ್ಕೆ ಆಸೆ ಪಡಬಾರ್ದು ಕಂದ. ಮಗಳೇ, ಊಟದ ತಟ್ಟೆ ಕೈಯಲ್ಲಿ ಇಟ್ಕೊಂಡು ಕಣ್ಣೀರು ಹಾಕಬಾರ್ದು. ಪ್ರೀತಿಸ್ತೀನಿ ಅಂತೇಳಿ ಮೋಸ ಮಾಡೋ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಮೊದಲನೇ ನಿಲ್ಲಿಸ್ಬಿಡ್ತಾ ಇದ್ದೆ. ಏನು ಮಾಡೋದು? ನನ್ನ ಸಾಹೇಬರು ಮನೆ ಹಳೆ ಆಗೋದು. ಏನು ಮಾಡೋಕ್ಕಾಗಲ್ಲ. ಮೋಸ ಹೋಗ್ತೀನಿ ಅಂತ ಗೊತ್ತಿದ್ದು ಮೋಸ ಹೋಗ್ತಾನೆ ಇರ್ತೀವಿ. ನನ್ನ ನಮ್ಮಿ ಮೊನ್ನೆ ಶಿವಪುರಕ್ಕೆ ಹೋಗಿದ್ದೆ ಅಪ್ಪ. ರಾತ್ರಿ ಪೂರ್ತಿ ಅವನ ಜೊತೆ ಕಳೆದ್ಯಾ? ಹೌದಪ್ಪ, ಅದು ಏನು ತಪ್ಪು ಮಾಡಿಲ್ಲ. ನಿನ್ ಮೇಲಾಡೆ, ನನ್ನ ಮೇಲಾಡೆ. ಬರೋದಕ್ಕೆ ಸಾಧ್ಯನೇ ಇರಲಿಲ್ಲಪ್ಪ. ತೊಂದರೆ ಆಗಿತ್ತಂತೂ ನಿಜ. ದೇವ್ರ ದುಡ್ಡು. ಅಪ್ಪ, ನನ್ನ ಕ್ಷಮಿಸ್ತೀಯ? ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಪ್ಪ. ತಪ್ಪು ಮಾಡೋಷ್ಟು ಅನುಕೂಲಸ್ಥರು ನಾವಲ್ಲಮ್ಮ, ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾನು ರಾತ್ರಿಯಿಂದ ಹಿಂಗೆ ಕೂತಿದ್ಯಮ್ಮ. ಯಾರೋ ನಿಂಗೆ ಮೋಸ ಮಾಡಿರ್ಬೋದು, ಆದರೆ ನೀನು ಯಾರಿಗೂ ಮೋಸ ಮಾಡಿಲ್ವಲ್ಲ, ಅದು ಮುಖ್ಯ. ಅವನೊಬ್ಬ ಲೋಪ ಅಯೋಗ್ಯ, ಅವನು ನಿಮ್ಗೆ ದ್ರೋಹ ಮಾಡಿದ. ನೀನು ಯಾಕೆ ಚಿಂತೆ ಮಾಡ್ತೆ? ಕಾಫಿ ಮಾಡಿಟ್ಟಿದ್ದೀನಿ, ತಿಂಡಿದ್ದ ಬೆಳೀನಿ. ಮೊದಲು ಹಲ್ಲುಜ್ಜಿ ಮುಖ ತೊಳ್ಕೊ, ಆಮೇಲೆ ತಿಂಡಿವಂತೆ ಕಾಲೇಜ್ ಆಮೇಲೆ ಹೋಗು. ಇಲ್ಲಪ್ಪ, ನಂಗೆ ಹಸಿವಾಗ್ತಿಲ್ಲ. ಕಾಲೇಜ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಮಗಳೇ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಮನೇಲಿದ್ದರೆ 108 ಯೋಚನೆ ಬರುತ್ತೆ. ಕಾಲೇಜ್ಗೆ ಹೋಗು, ಆಫೀಸ್ಗೆ ಹೋಗು. ಪ್ಲೀಸ್ ಅಪ್ಪ, ನನ್ಗೆ ಯಾವುದಕ್ಕೂ ಆಸಕ್ತಿ ಇಲ್ಲ. ನನ್ನ ಪಾಡಿಗಿರೋದಕ್ಕೆ ಬಿಡು, ನಾನು ಎಲ್ಗೂ ಹೋಗಲ್ಲ. ಹಿಂಗಂದ್ರೆ ಹೆಂಗೆ ಮಗಳೇ?
ಮಾಡಿದ್ದಕ್ಕೆ ಸೆಟ್ ಮಾಡ್ಕೊಳ್ಳ ಹುಡುಗಿ, ಅದನ್ನಾದ್ರೂ ಹೇಳ್ಬೋದಿತ್ತಲ್ಲ. ಫೋನೇ ಸ್ವಿಚ್ ಆಫ್ ಮಾಡೋದ? ಅಷ್ಟೊಂದು ಸಿಟ್ಟು ಬಂದಿದ್ಯಾ? ಸಿಟ್ಟು ಬಂದಿದ್ರೆ ಪ್ರಪೋಸ್ ಮಾಡ್ತಿದ್ದ ಹಾಗೆ ತೋರಿಸ್ಕೋಬೇಕಾಗಿತ್ತಲ್ವಾ? ಅಲ್ಲಿ ಕೂಲ್ ಆಗಿದ್ಲಲ್ಲ, ಮತ್ತೆ ಯಾಕೆ ಫೋನ್ ಆಫ್? ಸರ್ ಜೊತೆಗೆ ಅಪ್ಪನ ಬಂದಿದ್ದಾನೆ ಸರ್. ನೀವು ಆಫೀಸಿಗೆ ಬಂದ್ರಾ? ಕೂತ್ಕೊತೀರಾ? ನೀನು ಬರೋ ಮುಂಚೆ ನಾನಾಗಿದ್ದೆ. ಜಾನಕಿ, ನೀನು ಬರೋ ಮುಂಚೆ ನಾನಾಗಿದ್ದೆ. ವಾ 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 ವಾ. ನೀನು ಬಂದ ಮೇಲೆ ನಾನಲ್ಲ, ನೀನು ಬಂದ ಮೇಲೆ ನಾನಲ್ಲ. ವಾ 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 ತಾಲಿಯ ಓದು. ನೀನಿಲ್ಲದೆ ಏನಿಲ್ಲ, ಏನಿದ್ದರೂ ನೀನಲ್ಲ. ಸೂಪರ್ ಸೂಪರ್ ಜಾನಕಿ, ನೋಡಯ್ಯ, ನನ್ನ ಕಿವಿಗೆ ಇಟ್ಕೊಳ್ಳೋದಕ್ಕೆ ಒಂದು ಹೂ, ಅವನ ಕಿಸೆಗೆ ಅಂಟಿಸ್ಕೊಳ್ಳೋದಕ್ಕೆ ಒಂದು ಚಿಟ್ಟೆ. ಏನಯ್ಯ ನಿನ್ನ ಮಗ? ಬರೀ ಇಷ್ಟೇ. ಆಫೀಸಿಗೆ ಬರೋದು, ಚಿತ್ರ ಬರೆಯೋದು, ಕವಿತೆ ಬರೆಯೋದು, ನಿದ್ದೆ ಮಾಡೋದು, ದಟ್ಸ್ ಆಲ್.